ಹುಟ್ಟುಹಬ್ಬದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಮೂಲಕ ಖುಷಿನ ವ್ಯಕ್ತಪಡಿಸಿದ್ದೀವಿ, ಆರೈಕೆನೂ ತಿಳಿಸಿದ್ದೀವಿ. ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ಫಾರ್ ಯು ಫಾರ್ ಎವರ್. ಯಾವಾಗಲೂ ಪ್ರಕೃತಿ ಒಳ್ಳೆಯದು ಮಾಡ್ತಾ ಇರೋದು. ನಾನಿಲ್ಲಿ ಬಂದಿದ್ದು ಒಂದು ಬರ್ತ್ಡೇ ಸಂಭ್ರಮದಲ್ಲಿ ಭಾಗಿಯಾಗಿ, ಆಮೇಲೆ ನಮ್ಮದು ಒಂದು ಯೋಜಿತ ಕಾರ್ಯಕ್ರಮ ಇತ್ತು. ಎಲ್ಲರೂ ಕೇಳಿಸ್ಕೊಳ್ಳಿ. ಒಂದು ಯೋಜಿತ ಕಾರ್ಯಕ್ರಮ ಇತ್ತು ನಮ್ಮದು. ನೀವು ಆಲ್ಬಮ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಸಾಕಷ್ಟು ಜನ ಕೈ ಜೋಡಿಸಿದ್ರಿ. ಅವರೆಲ್ಲರೂ ಇಲ್ಲಿ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಯಾರ್ಯಾರು ಇದ್ದೀರಿ ಕೈ? ಎಲ್ಲರೂ ಇದ್ದೀರಾ? ಹಾಂ, ಧ್ವನಿಸುರುಳಿ ನಡೀತಾ ಇದೆ, ಮ್ಯೂಸಿಕ್ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಜುಲೈ 29ನೇ ತಾರೀಕು ಗುರುಪೂರ್ಣಿಮೆ ಇದೆ. ಆ ಗುರುಪೂರ್ಣಿಮೆ ದಿನ ಅರ್ಥಬದ್ಧವಾಗಿ ನಾವು ಧ್ವನಿಸುರುಳಿ ಬಿಡುಗಡೆ ಮಾಡಿದ್ದೇವೆ. ನೀವೆಲ್ಲರೂ ಹಾಡಿದ್ದೇವೆ. ನಿಮ್ಮ ಭಾವನೆಗಳು ನಾನು ಬರೆದಿರೋದು ಎಲ್ಲಿ ಅಂತಂದರೆ ಮೈಸೂರಿನ ಕಲಾಮಂದಿರದಲ್ಲಿ ಕಾರ್ಯಕ್ರಮ. ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮ ಇರ್ತದೆ. ಆವತ್ತು ಗುರುಪೂರ್ಣಿಮೆಯ ಆಚರಣೆಯ ಜೊತೆಗೆ ನೀವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ನಿಮ್ಮ ಹಾಡುಗಳನ್ನ ನೀವೇ ಬಿಡುಗಡೆ ಮಾಡಿ ಖುಷಿನ ಜನಗಳಿಗೆ ಕನಿಷ್ಠ 1,500 ಜನ ಕಲಾಮಂದಿರದಲ್ಲಿ ನೋಡ್ತಿರ್ತಾರೆ. ಅಭೂತಪೂರ್ವವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಧ್ವನಿಸುರುಳಿನ ನಾವು ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲರೂ ಬದ್ಧವಾಗಿದ್ದೀರಾ? ಅದಕ್ಕೆ ಪೂರಕವಾದಂಥ ಎಲ್ಲ ಸಪೋರ್ಟ್ಸ್ನ ಕೊಡ್ತೀರಾ? ವಿಟಮಿನ್ ಎಮ್ ಒಂದು ಹಾರ್ದಿಕ ಶುಭಾಶಯಗಳು, ಇನ್ನೊಂದು ಆರ್ಥಿಕ ಶುಭಾಶಯಗಳು. ಹಂಗಾಗಿ ಅವತ್ತು ಅಲ್ಲಿ ಬಿಡುಗಡೆ ಮಾಡಿ ಎಲ್ಲರೂ ಸಂಭ್ರಮದಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ, ಇದಕ್ಕೆ ಬದ್ಧರಾಗಿ ಕಮಿಟ್ಮೆಂಟ್ಸ್ಗಳು ಏನೇನಿದೆ ಅದಕ್ಕೆ ಟೈಮ್ ಕರೆಕ್ಟಾಗಿ ನೀವು ಮಾಡಿ. ಇದ್ರ ಉಸ್ತುವಾರಿನ ಲಕ್ಷ್ಮಣ್ ಅವರು ಮತ್ತು ಶಾಂತಿ ಮೇಡಮ್ ಅವರು ವಹಿಸ್ತಾರೆ. ನಾನಿನ್ನು ಮೇಡಮ್ ಅವ್ರ ಬರ್ತ್ಡೇಗೆ ಭಾಗಿಯಾಗಿದ್ದು ಆಯಿತು, ಸೆಲೆಬ್ರೇಷನ್ ಮಾಡಿ ವಿಶ್ ಮಾಡಿದ್ದು ಆಯಿತು. ನಾನಿನ್ನು ಬರ್ಬೋದೆ? ಥ್ಯಾಂಕ್ ಯು ಸೋ ಮಚ್. ಇವ್ರ ಬಗ್ಗೆ ಪರಿಚಯ ಮಾಡಬೇಕು ಅಂದರೆ, ಇವರು ಸಾಹಿತಿಗಳು, ಮೂಲತಃ ಜನ್ ಕವಿಗಳು. ಅಂದರೆ ಮತ್ತು ಹಲವಾರು ಗ್ರಂಥಗಳು ಬರೆದಿದ್ದಾರೆ. ಅವ್ರದ್ದು ಕೂಡ ಪುಸ್ತಕ ಬಿಡುಗಡೆ ಸಮಾರಂಭ ಇದೆ. ಅದ್ರ ಜೊತೆಗೆ ನಮ್ಮದು ಆಲ್ಬಮ್ ಸಾಂಗ್ ಬಿಡುಗಡೆ ಆಗುತ್ತೆ. ಯಾರನ್ನ ಹೊಸದಾಗಿ ಜಾಯ್ನ್ ಆಗ್ತೀರಿ ಅಂದರೆ ಅದನ್ನು ಕೂಡ ಹೇಳ್ಬೋದು, ನಮ್ಮ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಈಗ ಜುಲೈ 29ರೊಳಗೆ ನಮ್ಮ ನ್ಯೂ ಆಲ್ಬಮ್ ಸಾಂಗ್ ಬಿಡುಗಡೆ ಆಗುತ್ತೆ. ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ. ದುಡ್ಡನ್ನ ಆದಷ್ಟು ಕಂತು ವೈಸ್ ಕೊಟ್ಬಿಟ್ರೆ ಅದನ್ನು ನಾವು ಬೇಗ ಬಿಡುಗಡೆ ಮಾಡ್ಬೋದು. ಎಲ್ಲರೂ ಕೂಡ ಸಹಕರಿಸಿ. ನಾವು ಗ್ರೂಪಲ್ಲಿ ಮೆಸೇಜ್ಗಳನ್ನು ಹಾಕ್ತಾ ಇರ್ತೀವಿ. ಸೊ ದಯವಿಟ್ಟು ಅಟ್ಲೀಸ್ಟ್ ಒಂದು ಥಮ್ಸಪ್ ಕೊಡಿ. ನೀವು ಓದಿದ್ದೀರಂತ ನಮಗೆ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ನೀವು ಓದಿದ್ದೀರಾ, ನಿಮ್ಗೆ ಆಸಕ್ತಿ ಇದೆಯಾ ಇಲ್ವಾ ಅನ್ನೋದು ನಮ್ಗೆ ತಿಳ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಕಾಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಗ್ರೂಪಲ್ಲಿ ಇದ್ದವರು ದಯವಿಟ್ಟು ಆ್ಯಕ್ಟಿವ್ ಆಗಿ ರೆಸ್ಪಾನ್ಸ್ಗಳನ್ನು ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇದಾದಮೇಲೆ, ಈ ಸಾಂಗ್ ಆದಮೇಲೆ ಒಂದು ಗ್ರೂಪ್ ಫೋಟೋ ಇರುತ್ತೆ. ತದನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ನಾನು ಹೊರಡ್ತಾ ಇದ್ದೀನಿ. ಆಶಾ ಮೇಡಮ್ ಕಾರ್ಯಕ್ರಮನ ಮುಂದುವರಿಸ್ತಾರೆ. ಥ್ಯಾಂಕ್ ಯು ಸರ್. ಹಾಕಿ ಸರ್.